ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮುಂದೆ ಒಂದು ತುಂಬಾನೇ ಕುತೂಹಲಕಾರಿ ಧಾರ್ಮಿಕ ಗ್ರಂಥ ಇದೆ. ಇದು ನಮಗೆಲ್ಲರಿಗೂ ಗೊತ್ತಿಲ್ಲೋ 10 ಆಜ್ಞೆಗಳಲ್ಲಿ 5 ಆಜ್ಞೆಗಳನ್ನ ತೆಗೆದುಕೊಂಡು ಆ ಅವುಗಳ ಅರ್ಥವನ್ನೇ ಒಂದು ಥರ ತಿರ್ಚಾಕತ್ತೆ. ಸಾಮಾನ್ಯವಾಗಿ ನಾವು ಇವನ್ನ ನೈತಿಕ ಪಾಠಗಳಾಗಿ ನೋಡ್ತೀವಿ ಅಲ್ವಾ? ಹೌದು. ಹೀಗ್ ಮಾಡು ಹಾಗ್ ಮಾಡ್ಬೇಡ ಅಂತ. ಆದ್ರೆ ಈ ಪಠ್ಯ ಹೇಳೋದೇ ಬೇರೆ. ಇದು ಪ್ರತಿಯೊಂದು ಆಜ್ಞೆಯನ್ನು ಯೇಸು ಮತ್ತು ಸೈತಾನನ ನಡುವೆ ನಡೀತಿರೋ ಒಂದು ವಿಶ್ವವ್ಯಾಪಿ ಸಂಘರ್ಷದ ಭಾಗವಾಗಿ ನೋಡುತ್ತೆ. ಅಂದ್ರೆ ಇದೊಂದು ನಿಯಮಗಳ ಪಟ್ಟಿಯಲ್ಲ, ಇದೊಂದು ಯುದ್ಧದ ಕಥೆ. ಖಂಡಿತ. ಈ ಗ್ರಂಥದ ಮುಖ್ಯ ಉದ್ದೇಶವೇ ಅದು. ಕೊಲೆ, ವ್ಯಭಿಚಾರ, ಕಳ್ಳತನ, ಸುಳ್ಳು ಸಾಕ್ಷಿ, ದುರಾಸೆ ಈ 5 ಪಾಪಗಳನ್ನ ಕೇವಲ ಮಾನವನ ದೌರ್ಬಲ್ಯಗಳಾಗಿ ನೋಡೋದಿಲ್ಲ, ಬದಲಾಗಿ ದೇವರ ಆಡಳಿತದ ತತ್ವದ ಮೇಲಿನ ದಾಳಿಗಳಾಗಿ ಚಿತ್ರಿಸುತ್ತೆ. ಈ ಕಥೆಯಲ್ಲಿ ಯೇಸು ಸತ್ಯ, ನ್ಯಾಯ ಮತ್ತೆ ಪ್ರೀತಿಯ ಆಳ್ವಿಕೆಯನ್ನು ಪ್ರತಿನಿಧಿಸಿದ್ರೆ, ಸೈತಾನನು ಆ ಆಳ್ವಿಕೆಯನ್ನ ಸುಳ್ಳು ಮತ್ತೆ ಬಲದಿಂದ ಉರುಳಿಸೋಕೆ ಪ್ರಯತ್ನಿಸೋ ವಿರೋಧಿ. ಇಲ್ಲಿ ಸೈತಾನನನ್ನ ಹೆಲ್ಲೆಲ್ ಅಂತಾನೂ ಕರೆಯಲಾಗಿದೆ, ಅಂದ್ರೆ ಪ್ರಕಾಶಮಾನವಾದವನು ಅಂತ. ಅವನ ಪತನದ ಹಿಂದಿನ ಸ್ಥಿತಿಯನ್ನ ಇದು ನೆನಪಿಸುತ್ತೆ. ನಮ್ಮ ಇವತ್ತಿನ ಚರ್ಚೆ ಈ 5 ಆಜ್ಞೆಗಳು ಈ ದೊಡ್ಡ ಯುದ್ಧದಲ್ಲಿ ಯಾವ ಪಾತ್ರ ವಹಿಸ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ನೇರವಾಡಿ ವಿಷಯಕ್ಕೆ ಬರೋಣ. ಮೊದಲ ಆಜ್ಞೆ ಕೊಲೆ ಮಾಡಬೇಡ. ಇದು ತುಂಬಾನೇ ಮೂಲಭೂತವಾದ ನಿಯಮ. ಆದ್ರೆ ಈ ಪಠ್ಯ ಇದನ್ನ ಸತ್ಯವಾಗಿರುವ ಯೇಸುವನ್ನು ಕೊಲ್ಲಬೇಡ ಅಂತ ವ್ಯಾಖ್ಯಾನಿಸುತ್ತೆ. ಇದು ಒಂದು ಕ್ಷಣ ನಿಂತು ಯೋಚನೆ ಮಾಡುವ ಹಾಗೆ ಮಾಡುತ್ತೆ. ಏನಿದ್ರ ಅರ್ಥ? ಇದು ಕೇವಲ ಭೌತಿಕ ಹತ್ಯೆ ಅಲ್ವಾ? ಖಂಡಿತವಾಗಿಯೂ. ಈ ವ್ಯಾಖ್ಯಾನದ ಪ್ರಕಾರ ಇದು ಭೌತಿಕ ಹತ್ಯೆಗಿಂತ ಆಚೆ ಹೋಗುತ್ತೆ. ಯೋಹಾನನ ಸುವಾರ್ತೆಯಲ್ಲಿ ಸೈತಾನನನ್ನ ಆದಿಯಿಂದಲೂ ನರಹಂತಕ ಅಂತ ಕರೆಯಲಾಗಿದೆ. ಯಾಕಂದ್ರೆ ಅವನು ನೇರವಾಗಿ ಯಾರನ್ನೂ ಕೊಂದಿಲ್ಲ, ಆದರೆ ಸುಳ್ಳು ಹೇಳಿ ಮೋಸ ಮಾಡಿ ದೇವದೂತರನ್ನ ಮತ್ತೆ ಆದಾಮನನ್ನ ಸಾವಿಗೆ ನೂಕಿದ. ಅವನ ಅಸ್ತ್ರವೇ ಸುಳ್ಳು. ಹಾಗಾಗಿ ಈ ಪಠ್ಯದ ವಾದ ಏನು ಅಂದ್ರೆ, ಸೈತಾನನ ಅಂತಿಮ ಗುರಿ ಕೇವಲ ಒಬ್ಬ ವ್ಯಕ್ತಿಯನ್ನ ಕೊಲ್ಲೋದಲ್ಲ, ಬದಲಾಗಿ ಸಾಕಾರಗೊಂಡ ಸತ್ಯವನ್ನ, ಅಂದ್ರೆ ಯೇಸುವನ್ನೇ ನಾಶ ಮಾಡೋದು. ಸತ್ಯವನ್ನ ನಾಶ ಮಾಡೋದೇ ಅಂತಿಮ ಕೊಲೆ. ಹಾಗಾದ್ರೆ ಈ ಪಠ್ಯವು ಹಳೆಯ ಒಡಂಬಡಿಕೆಯ ಕಥೆಗಳನ್ನು ಇದೇ ದೃಷ್ಟಿಕೋನದಿಂದ ನೋಡುತ್ತಾ? ನಿಖರವಾಗಿಯೂ. ಪ್ರವಾದಿಗಳನ್ನ ಕೊಂದಿದ್ದು, ಯೋಸೆಫನ್ನ ಅವನ ಸಹೋದರರೇ ಕೊಲ್ಲೋಕ ಪ್ರಯತ್ನಿಸಿದ್ದು, ಇವೆಲ್ಲವೂ ಸತ್ಯವನ್ನ ದ್ವೇಷಿಸುವ ಅದೇ ಸೈತಾನಿಕ ಪ್ರೇರಣೆಯ ಭಾಗಗಳು ಅಂತ ಈ ಗ್ರಂಥ ಹೇಳುತ್ತೆ. ಯೇಸು ಹೇಳಿದ ದ್ರಾಕ್ಷಿ ತೋಟದ ರೈತರ ಸಾಮ್ಯ ನೆನ್ಪಿದೆಯಾ? ಮಾಲೀಕ ತನ್ನ ಮಗನನ್ನ ಕಳಿಸಿದಾಗ ಇವನೇ ಉತ್ತರಾಧಿಕಾರಿ, ಇವನನ್ನ ಕೊಂದ್ರೆ ಆಸ್ತಿ ನಮ್ದಾಗುತ್ತೆ ಅಂತ ರೈತರು ಯೋಚಿಸ್ತಾರೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ಸತ್ಯವಾದ ಯೇಸುವನ್ನು ಕೊಲ್ಲುವ ಸೈತಾನನ ಯೋಜನೆಯ ಪ್ರತಿಬಿಂಬ ಅಂತ ಈ ಪಠ್ಯ ವಾದಿಸುತ್ತೆ. ಅದ್ಭುತ. ಅಂದ್ರೆ ಕೊಲೆ ಮಾಡ್ಬೇಡ ಅನ್ನೋ ಆಜ್ಞೆ ಕೇವಲ ನಮ್ಮ ನೆರೆಯವರ ಜೀವವನ್ನ ಗೌರವಿಸೋದು ಅಷ್ಟೇ ಅಲ್ಲ, ಅದು ಸತ್ಯವನ್ನ ಗೌರವಿಸೋದು, ಸತ್ಯವನ್ನ ಹುಡುಕೋದು ಮತ್ತೆ ಸತ್ಯವನ್ನ ನಾಶ ಮಾಡುವ ಯಾವುದೇ ಪ್ರಯತ್ನವನ್ನ ವಿರೋಧಿಸೋದು ಅಂತ ಅರ್ಥ. ಇದು ಆ ಆಜ್ಞೆಗೆ ಒಂದು ದೊಡ್ಡ ತಾತ್ವಿಕ ಆಯಾಮ ಕೊಡುತ್ತೆ. ಸರಿ, ಸತ್ಯವನ್ನ ಕೊಲ್ಲೋದು ಮೊದಲ ಹೆಜ್ಜೆ ಆದ್ರೆ, ಆ ಸತ್ಯವನ್ನ ಸ್ವೀಕರಿಸಬೇಕಾದವರನ್ನ ಭ್ರಷ್ಟಗೊಳಿಸೋದು ಮುಂದಿನ ತಂತ್ರ ಆಗಿರ್ಬೇಕು. ಇದು ನಮ್ಮನ್ನ ವ್ಯಭಿಚಾರ ಮಾಡಬೇಡ ಅನ್ನೋ ಆಜ್ಞೆಗೆ ತರುತ್ತೆ. ಈ ಪಠ್ಯ ಇದನ್ನ ಹೇಗೆ ಸಂಪರ್ಕಿಸುತ್ತೆ? ನೀವು ಸರಿಯಾದ ಸಂಪರ್ಕವನ್ನ ಗುರುತಿಸಿದ್ದೀರಿ. 2ನೇ ಆಜ್ಞೆ ವ್ಯಭಿಚಾರ ಮಾಡಬೇಡ. ಇದರ ವ್ಯಾಖ್ಯಾನ ಇನ್ನೂ ಆಳವಾಗಿದೆ. ಯೇಸುವಿನ ಬೀಜವನ್ನ ಹೊರತುಪಡಿಸಿ ಬೇರೆ ಯಾವುದೇ ಬೀಜವನ್ನ ಸ್ವೀಕರಿಸಬೇಡ. ಇಲ್ಲಿ ಬೀಜ ಅನ್ನೋದು ದೇವರ ವಾಕ್ಯಕ್ಕೆ ಅಂದ್ರೆ ಸತ್ಯಕ್ಕೆ ಇರೋ ಒಂದು ರೂಪತ. ಬೇರೆ ಬೀಜವನ್ನ ಸ್ವೀಕರಿಸೋದು ಅಂದ್ರೆ ದೇವರ ವಾಕ್ಯವನ್ನ ಬಿಟ್ಟು ಲೋಕದ ತತ್ವಗಳು, ಸುಳ್ಳು ಬೋಧನೆಗಳು, ಆಕರ್ಷಣೆಗಳಿಗೆ ಮನಸೋಲೋದು. ಮತ್ತೆ ಇಲ್ಲಿ ವಧುವಿನ ಕಲ್ಪನೆ ಬರುತ್ತೆ ಅಲ್ವಾ? ಚರ್ಚನ್ನ ಕ್ರಿಸ್ತನ ಮಣವಾಟಿ ಅಂತ ಕರೀತಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಈ ವಧುವಿನ ರೂಪಕ ಬಹಳ ಮುಖ್ಯ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇಸ್ರೇಲ್ ಜನಾಂಗವನ್ನ ತನ್ನ ವಧು ಅಂತ ಪರಿಗಣಿಸಿದ್ರು. ಅವರು ಬೇರೆ ದೇವರುಗಳನ್ನ ಪೂಜಿಸಿದಾಗ ಅದನ್ನ ಆಧ್ಯಾತ್ಮಿಕ ವ್ಯಭಿಚಾರ ಅಂತ ಕರೆಯಲಾಗ್ತಿತ್ತು. ಈ ಪಠ್ಯ ಅದೇ ತರ್ಕವನ್ನ ಹೊಸ ಒಡಂಬಡಿಕೆಗೆ ಅನ್ವಯಿಸುತ್ತೆ. ಇಲ್ಲಿ ಚರ್ಚ್ ಕ್ರಿಸ್ತನಿಗೆ ನಿಷ್ಠೆಯಿಂದ ಇರಬೇಕು. ಯಾಕೋಬನ ಪತ್ರಿಕೆಯಲ್ಲಿ ಹೇಳೋ ಹಾಗೆ, ಲೋಕದೊಂದಿಗೆ ಸ್ನೇಹ ಮಾಡುವುದು ದೇವರೊಂದಿಗೆ ವೈರತ್ವ. ಸೈತಾನನ ತಂತ್ರ ಏನು ಅಂದ್ರೆ, ಈ ವಧುವನ್ನ ಅಂದ್ರೆ ಚರ್ಚನ್ನ ಲೋಕದ ಆಕರ್ಷಣೆಗಳು,
ಅಧಿಕಾರ, ಹಣ, ಕೀರ್ತಿ ಇವುಗಳ ಕಡೆಗೆ ಸೆಳೆದು ಅವಳನ್ನ ಕ್ರಿಸ್ತನಿಂದ ದೂರ ಮಾಡೋದು. ಇದುವೇ ಆಧ್ಯಾತ್ಮಿಕ ವ್ಯಭಿಚಾರ. ನಂಬೋಕಾಗ್ತಿಲ್ಲ. ವ್ಯಭಿಚಾರ ಅನ್ನೋ ಪದವನ್ನ ಕೇವಲ ಲೈಂಗಿಕತೆಯಿಂದ ಬೇರ್ಪಡಿಸಿ ಅದನ್ನ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ನಿಷ್ಠೆಗೆ ಸಂಬಂಧ ಕಲ್ಪಿಸೋದು, ಇದು ಆ ಆಜ್ಞೆಯ ವ್ಯಾಪ್ತಿಯನ್ನ ಸಂಪೂರ್ಣವಾಗಿ ವಿಸ್ತರಿಸುತ್ತೆ. ಅಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಯಾವ ಬೀಜವನ್ನ, ಯಾವ ಆಲೋಚನೆಯನ್ನ ಸ್ವೀಕರಿಸ್ತೀವಿ ಅನ್ನೋದೇ ನಮ್ಮ ನಿಷ್ಠೆಯನ್ನ ನಿರ್ಧರಿಸುತ್ತೆ. ಸರಿ, ಆಧ್ಯಾತ್ಮಿಕ ನಿಷ್ಠೆಯನ್ನ ಮುರಿದ ಮೇಲೆ ಮುಂದಿನ ಹೆಜ್ಜೆ ಆಸ್ತಿಯನ್ನ ಕದಿಯೋದು. ಇದು ನಮ್ಮನ್ನ ಮೂರನೇ ಆಜ್ಞೆ ಆದ ಕದಿಯಬೇಡ ಅನ್ನೋದಕ್ಕೆ ತರುತ್ತೆ. ಇದರ ವ್ಯಾಖ್ಯಾನ ಯೇಸುವಿನ ಉತ್ತರಾಧಿಕಾರವನ್ನ ಕದಿಯಬೇಡಿ ಅಂತ. ಹೌದು, ಇದು ಅತ್ಯಂತ ಸಂಕೀರ್ಣ ಮತ್ತು ಪ್ರಮುಖವಾದ ದೇವತಾಶಾಸ್ತ್ರೀಯ ವಾದ. ಒಂದು ನಿಮಿಷ, ಇದು ನಿಜಕ್ಕೂ ದೊಡ್ಡ ವಿಷಯ. ಯೇಸುವಿನ ಉತ್ತರಾಧಿಕಾರವನ್ನ ಕದಿಯೋದು ಅಂದ್ರೆ ಏನು? ಅಂದ್ರೆ ಕಳ್ಳತನ ಅನ್ನೋದು ಕೇವಲ ಬೇರೆಯವರ ವಸ್ತುವನ್ನ ತಗೊಳ್ಳೋದಲ್ಲ, ಬದಲಾಗಿ ಈ ಪಠ್ಯದ ಪ್ರಕಾರ ಅದು ದೇವರ ಆಳ್ವಿಕೆಯ ನ್ಯಾಯಬದ್ಧತೆಯನ್ನೇ ಪ್ರಶ್ನಿಸೋ ಒಂದು ವಿಶ್ವವ್ಯಾಪಿ ಪ್ರಯತ್ನ. ಇದು ಆಜ್ಞೆಯ ಅರ್ಥವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ದಯವಿಟ್ಟಿದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಖಂಡಿತ. ಈ ಪಠ್ಯದ ವಾದ ಹೀಗಿದೆ: ದೇವರ ಮಗನಾದ ಯೇಸು ಮನುಷ್ಯನಾಗಿ ಜಗತ್ತಿಗೆ ಬಂದಾಗ ಅವರು ಸಮಯ ಮತ್ತು ಸ್ಪೇಸ್ದ, ಅಂದ್ರೆ ಟೈಮ್ ಅಂಡ್ ಸ್ಪೇಸ್ ಮೇಲಿನ ತಮ್ಮ ದೈವಿಕ ಮತ್ತು ನೇರ ಮಾಲೀಕತ್ವವನ್ನು ತಾತ್ಕಾಲಿಕವಾಗಿ ಬದಿಗಿಟ್ರು. ಬದಲಾಗಿ ತಂದೆಯ ಚಿತ್ತವನ್ನ ಸಂಪೂರ್ಣವಾಗಿ ಪಾಲಿಸೋ ಮೂಲಕ ಅದನ್ನು ಒಂದು ಉತ್ತರಾಧಿಕಾರವಾಗಿ ಮರಳಿ ಪಡೆಯೋ ಸ್ಥಿತಿಗೆ ಬಂದರು. ಸೈತಾನನ ಗುರಿ ಈ ಉತ್ತರಾಧಿಕಾರವನ್ನು ಕದಿಯೋದು. ಆದರೆ ಹೇಗೆ? ದೇವರ ಆಡಳಿತದ ಮೂಲತತ್ವವೇ ಪ್ರೀತಿಯ ಆಜ್ಞೆ. ಅಂದ್ರೆ ದೇವರು ಪ್ರೀತಿಯಿಂದ ಆಳ್ತಾರೆ. ಸೈತಾನನ ವಾದ ಏನು ಅಂದ್ರೆ, ಈ ಪ್ರೀತಿಯ ಆಜ್ಞೆಯು ಒಂದು ದೌರ್ಬಲ್ಯ, ಅದು ಕಾರ್ಯರೂಪಕ್ಕೆ ಬರಲ್ಲ ಮತ್ತು ಕೊನೆಗೆ ಬಲವೇ ಜಗತ್ತನ್ನ ಆಳ್ಬೇಕು ಅಂತ. ಅಂದ್ರೆ ಪ್ರೀತಿಯ ಆಜ್ಞೆ ಫೇಲ್ ಆದ್ರೆ ದೇವರ ಆಳ್ವಿಕೆಯ ತತ್ವವೇ ಸುಳ್ಳಾಗುತ್ತೆ. ಆಗ ಅತ್ಯಂತ ಬಲಿಷ್ಠ ಜೀವಿ ಅಂದ್ರೆ ಸೈತಾನ ಅಧಿಕಾರವನ್ನ ತನ್ನದಾಗಿಸ್ಕೊಳ್ಬಹುದು. ಇದೇ ಅವನ ಅಂತಿಮ ಗುರಿ. ಇದು ಕಳ್ಳತನದ ಒಂದು ಬೃಹತ್ ರೂಪ. ನಿಖರವಾಗಿ. ಇದಕ್ಕಾಗಿಯೇ ಯೇಸು ದೇವಾಲಯವನ್ನ ಕಳ್ಳರಿ ಗುಹೆ ಅಂತ ಕರೆದ ಉಲ್ಲೇಖವನ್ನ ಈ ಪಠ್ಯ ಬಳಸುತ್ತೆ. ದೇವಾಲಯ ಪಾಪಗಳನ್ನ ಶುದ್ಧೀಕರಿಸೋ ಸ್ಥಳ ಆಗಿರಬೇಕಿತ್ತು, ಆದರೆ ಅದು ಕೇವಲ ಬಾಹ್ಯ ಆಚರಣೆಗಳ ಕೇಂದ್ರವಾಗಿ ದೇವರ ಪ್ರೀತಿಯನ್ನ ಮರೆತ ಜಾಗ ಆಗಿತ್ತು. ಜನರು ಯಜ್ಞಗಳನ್ನ ಅರ್ಪಿಸ್ತಿದ್ರು, ಆದರೆ ಅವರ ಹೃದಯದಲ್ಲಿ ದೇವರ ಮೇಲಿನ ಪ್ರೀತಿ ಇರಲಿಲ್ಲ. ಅವರು ದೇವರನ್ನ ಗೌರವಿಸುವಾಗೆ ನಟಿಸ್ತಾ ತಮ್ಮ ಸ್ವಂತ ಇಚ್ಛೆಯಂತೆ ಬದುಕ್ತಿದ್ರು. ಇದು ದೇವರ ಅಧಿಕಾರವನ್ನ, ಅವರ ಆಳ್ವಿಕೆಯ ಹಕ್ಕನ್ನ ಕದಿಯೋ ಪ್ರಯತ್ನವೇ ಸರಿ. ಇದು ನಿಜಕ್ಕೂ ಆಳವಾದ ಚಿಂತನೆ. ಸರಿ, ಸೈತಾನನು ಉತ್ತರಾಧಿಕಾರವನ್ನ ನೇರವಾಗಿ ಕದಿಯೋಕೆ ಫೇಲ್ ಆದ್ರೆ ಅವನ ಮುಂದಿನ ತಂತ್ರ ಮೋಸ, ಅಂದ್ರೆ ಸುಳ್ಳು ಸಾಕ್ಷಿ. ಇದು ನಮ್ಮನ್ನ 4ನೇ ಆಜ್ಞೆಗೆ ತರುತ್ತೆ. ನಿನ್ನ ನೆರೆಯವನಿಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳ್ಬೇಡ. ಪಠ್ಯ ಇದನ್ನ ಹೇಗೆ ನೋಡುತ್ತೆ? ಪಠ್ಯದ ವ್ಯಾಖ್ಯಾನ ಹೀಗಿದೆ: ನಿಮ್ಮ ನಿಜವಾದ ನೆರೆಯವರಾನ ಯೇಸುವಿನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬೇಡಿ. ಇಲ್ಲಿ ನೆರೆಯವ ಅಂದ್ರೆ ಕೇವಲ ನಮ್ಮ ಪಕ್ಕದ ಮನೆಯವರಲ್ಲ, ಬದಲಾಗಿ ನಮ್ಮ ಅತಿ ಸಮೀಪದ ನೆರೆಯವರಾದ ಯೇಸು ಅವರ ವಿರುದ್ಧ ಸುಳ್ಳು ಸಾಕ್ಷಿ ಹೇಳೋದು ಅಂದ್ರೆ ಅವರ ಸ್ವಭಾವ ಮತ್ತೆ ಅವರ ಆಳ್ವಿಕೆಯ ಸತ್ಯವನ್ನ ನಿರಾಕರಿಸೋದು. ಒಂದು ನಿಮಿಷ, ದೇವರ ಆಜ್ಞೆಗಳು ಭಾರವಾದವು ಅಥವಾ ಪಾಲಿಸಲು ಕಷ್ಟ ಅಂತ ಹೇಳೋದು ಕೂಡ ಒಂದು ಥರ ಸುಳ್ಳು ಸಾಕ್ಷಿ ಅನ್ನೋದು ಸ್ವಲ್ಪ ಕಠಿಣವಾಗಿ ಕಾಣಿಸುತ್ತೆ. ಅಂದ್ರೆ ಸಾಮಾನ್ಯ ಭಕ್ತನಿಗೆ ಕೆಲವು ನಿಯಮಗಳು ಪಾಲಿಸಲು ಕಷ್ಟ ಅನ್ಸೋದು ಸಹಜ ಅಲ್ವಾ? ಈ ಪಠ್ಯ ಆ ಪ್ರಾಮಾಣಿಕ ಹೋರಾಟ ಮತ್ತೆ ಉದ್ದೇಶಪೂರ್ವಕ ಸುಳ್ಳು ಸಾಕ್ಷಿ ನಡುವೆ ಹೇಗೆ ವ್ಯತ್ಯಾಸ ತೋರಿಸುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪಠ್ಯ ಪ್ರಾಮಾಣಿಕ ಹೋರಾಟವನ್ನ ಖಂಡಿಸೋದಿಲ್ಲ, ಆದರೆ ಒಂದು ವ್ಯವಸ್ಥಿತವಾದ ವಾದವನ್ನ, ಅದನ್ನ ಸುಳ್ಳು ಸಾಕ್ಷಿ ಅಂತ ಕರೆಯುತ್ತೆ. ಉದಾಹರಣೆಗೆ, ಯೆರೆಮೀಯ ಪ್ರವಾದಿಯ ಕಾಲದಲ್ಲಿ ಜನರು ದೇವರ ವಾಕ್ಯವನ್ನ ಕರ್ತನ ಹೊರೆ ಅಂತ ಗೇಲಿ ಮಾಡ್ತಿದ್ರು. ದೇವರ ಆಜ್ಞೆಗಳು ನ್ಯಾಯಯುತವಲ್ಲ, ಅವು ನಮ್ಮ ಮೇಲೆ ಹೇರಲಾದ ಭಾರ ಅಂತ ಹೇಳೋದು ದೇವರ ಸ್ವಭಾವದ ಬಗ್ಗೆಯೇ ಸುಳ್ಳು ಹೇಳಿದಾಗೆ. ಪಠ್ಯದ ಪ್ರಕಾರ ಆಜ್ಞೆ ಕಷ್ಟ ಆಗಿರೋದು ಅದನ್ನ ದೋಷದಿಂದಲ್ಲ, ಬದಲಾಗಿ ನಮ್ಮೊಳಗಿನ ದುರಾಸೆ ಮತ್ತು ಪ್ರೀತಿಯ ಕೊರತೆಯಿಂದ. ಹಾಗಾದ್ರೆ ಈ ಸುಳ್ಳು ಸಾಕ್ಷಿಯ ಅಂತಿಮ ಅಥವಾ ಅತ್ಯಂತ ಕೆಟ್ಟ ರೂಪ ಯಾವುದು? ಅದರ ಅಂತಿಮ ರೂಪ ಅಂದ್ರೆ ಯೇಸುಕ್ರಿಸ್ತನು ಶರೀರಧಾರಿಯಾಗಿ ಬಂದಿದ್ದನ್ನ ನಿರಾಕರಿಸೋದು. 1 ಯೋಹಾನ 4.3ರಲ್ಲಿ ಹೇಳಿರೋ ಹಾಗೆ ಇದನ್ನೇ ವಿರೋಧಿ ಕ್ರಿಸ್ತನ ಆತ್ಮ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ
ಯೇಸು ಮನುಷ್ಯನಾಗಿ ಬಂದು ಆ ಕಷ್ಟಕರ ಅಂತ ಹೇಳಲಾಗೋ ಪ್ರೀತಿಯ ಆಜ್ಞೆಯನ್ನು ಸಂಪೂರ್ಣವಾಗಿ ಪಾಲಿಸಿ ಅದು ಸಾಧ್ಯ ಅಂತ ಬದುಕಿ ತೋರಿಸಿದರು. ಅದನ್ನು ನಿರಾಕರಿಸೋದು ದೇವರ ಆಳ್ವಿಕೆಯ ತತ್ವದ ವಿರುದ್ಧವೇ ಹೇಳಿದ ಅತಿ ದೊಡ್ಡ ಸುಳ್ಳು. ಇದಕ್ಕೆ ಪ್ರತಿಯಾಗಿ ಸತ್ಯಸಾಕ್ಷಿ ಹೇಗಿರುತ್ತೆ ಅನ್ನೋದನ್ನು ನಾವು ಕೊನೆಯಲ್ಲಿ ಚರ್ಚೆ ಮಾಡೋಣ. ಅದೇ ಹುತಾತ್ಮ ಸಾಕ್ಷಿಗಳ ಪಾತ್ರ. ಇದು ಎಲ್ಲವನ್ನೂ ಒಟ್ಟಿಗೆ ತರುತ್ತೆ. ಹಾಗಾದರೆ ಈ ಯುದ್ಧದ ಅಂತಿಮ ಹಂತಕ್ಕೆ ಬರೋಣ. ಕೊನೆಯ ಆಜ್ಞೆ: ಆಶಿಸಬೇಡ ಅಥವಾ ದುರಾಸೆ ಪಡಬೇಡ. ನಿನ್ನ ನೆರೆಯವನ ಹೆಂಡತಿಯನ್ನಾಗಲಿ ಅವನ ಆಸ್ತಿಯನ್ನಾಗಲಿ ಆಶಿಸಬೇಡ. ಇದು ಹಿಂದಿನ ಎಲ್ಲಾ ಆಜ್ಞೆಗಳನ್ನು ಹೇಗೆ ಒಂದುಗೂಡಿಸುತ್ತೆ? ಇದರ ವ್ಯಾಖ್ಯಾನ ಹೀಗಿದೆ: ಯೇಸುವಿನ ಮಣವಾಟಿ ಮತ್ತು ಯೇಸುವಿನ ಆಸ್ತಿಯನ್ನು ಆಶಿಸಬೇಡಿ. ಇದು ಸೈತಾನನ ಅಂತಿಮ ತಂತ್ರವನ್ನ ಬಹಿರಂಗಪಡಿಸುತ್ತೆ. ಹಿಂದಿನ ಎಲ್ಲಾ ಪಾಪಗಳ ಮೂಲವೇ ದುರಾಸೆ. ಯೇಸುವಿನ ಮಣವಾಟಿ ಅಂದ್ರೆ ಚರ್ಚ್ ಮತ್ತು ಅವನ ಆಸ್ತಿ ಅಂದ್ರೆ ಅವನು ಉತ್ತರಾಧಿಕಾರವಾಗಿ ಪಡಿಬೇಕಾದ ಸಮಯ ಮತ್ತು ಪ್ರದೇಶ, ಅಂದ್ರೆ ಇಡೀ ಸೃಷ್ಟಿ. ಸೈತಾನನು ಇವೆರಡನ್ನು ಆಶಿಸ್ತಾನೆ, ತನಗಾಗಿ ಬಯಸ್ತಾನೆ. ಚರ್ಚನ್ನು ಆಶಿಸುವುದು ಅಂದ್ರೆ ಅದನ್ನ ಭ್ರಷ್ಟಗೊಳಿಸುವುದೇ? ಹೌದು. ಯಾಕಂದ್ರೆ ಈ ಪಠ್ಯದ ಪ್ರಕಾರ ಚರ್ಚ್ ಕೇವಲ ಒಂದು ನಿಷ್ಕ್ರಿಯ ವಧುವಲ್ಲ, ಅದು ಕ್ರಿಸ್ತನ ಸಹಾಯಕ ಸಂಗಾತಿ. ಅದರ ಕೆಲಸ ಏನು ಅಂದ್ರೆ, ದೇವರ ಪ್ರೀತಿಯ ಆಜ್ಞೆಗಳು ಕೇವಲ ಆದರ್ಶಗಳಲ್ಲ, ಅವುಗಳನ್ನು ಪಾಲಿಸೋಕೆ ಸಾಧ್ಯ ಮತ್ತು ಅವು ಸತ್ಯ ಅನ್ನೋದನ್ನು ಜಗತ್ತಿಗೆ ಸಾಬೀತುಪಡಿಸೋದು. ಸೈತಾನನ ಮೂಲ ವಾದವೇನು? ದೇವರ ಆಜ್ಞೆಗಳು ಅನ್ಯಾಯಯುತ ಮತ್ತು ಪಾಲಿಸಲು ಅಸಾಧ್ಯ ಅಂತ. ಈ ವಾದವನ್ನು ಸೋಲಿಸೋದೇ ಚರ್ಚ್ನ ಜವಾಬ್ದಾರಿ. ಮತ್ತು ಈ ಸಾಕ್ಷ್ಯ ಹೇಗೆ ಬರುತ್ತೆ? ನೀವು ಹುತಾತ್ಮ ಸಾಕ್ಷಿಗಳು ಅಂತ ಮೊದಲೇ ಹೇಳಿದ್ರಿ. ಹೌದು, ಆ ಸಾಕ್ಷ್ಯ ಹುತಾತ್ಮ ಸಾಕ್ಷಿಗಳ ಮೂಲಕ ಬರುತ್ತೆ. ಮಾರ್ಟೀಲ್ ಅನ್ನೋ ಗ್ರೀಕ್ ಪದದ ಮೂಲ ಅರ್ಥವೇ ಸಾಕ್ಷಿ. ಇದು ಕೇವಲ ಪ್ರಾಣತ್ಯಾಗದ ಬಗ್ಗೆ ಮಾತಾಡೋದಿಲ್ಲ. ತಮ್ಮ ಜೀವನ, ತಮ್ಮ ಆಯ್ಕೆಗಳು ಮತ್ತೆ ತಮ್ಮ ತ್ಯಾಗದ ಮೂಲಕ ದೇವರ ಪ್ರೀತಿಯ ಆಜ್ಞೆಯು ಒಂದು ಜೀವಂತ ಸತ್ಯ ಅಂತ ಸಾಬೀತುಪಡಿಸೋ ಪ್ರತಿಯೊಬ್ಬ ವಿಶ್ವಾಸಿಯೂ ಒಬ್ಬ ಸಾಕ್ಷಿ. ಅವರ ಬದುಕು ಸೈತಾನನ ಮೂಲವಾದವನ್ನ ಸಂಪೂರ್ಣವಾಗಿ ಸೋಲಿಸುತ್ತೆ. ಇದೇ ಕಾರಣಕ್ಕೆ ಸೈತಾನನು ಚರ್ಚನ್ನು ನಾಶ ಮಾಡೋಕೆ, ಭ್ರಷ್ಟಗೊಳಿಸೋಕೆ ಮತ್ತೆ ವಿಭಜಿಸೋಕೆ ಅಷ್ಟೊಂದು ತೀವ್ರವಾಗಿ ಪ್ರಯತ್ನಿಸ್ತಾನೆ. ಚರ್ಚನ್ನು ತನ್ನದಾಗಿಸ್ಕೊಂಡ್ರೆ ಅವನು ಯೇಸುವಿನ ಉತ್ತರಾಧಿಕಾರವನ್ನೇ ಕಸಿದುಕೊಂಡ ಹಾಗೆ. ಹಾಗಾದರೆ ಈ 5 ಆಜ್ಞೆಗಳ ಮೂಲಕ ನಾವು ಒಂದು ದೊಡ್ಡ ಕಥೆಯನ್ನ ನೋಡ್ತಾ ಇದ್ದೀವಿ. ಇದು ಕೇವಲ ನಿಯಮಗಳ ಪಟ್ಟಿಯಲ್ಲ. ಈ ಪಠ್ಯದ ಪ್ರಕಾರ ಇದು ದೇವರ ಸಾರ್ವಭೌಮತ್ವ, ಯೇಸುವಿನ ಪಾತ್ರ ಮತ್ತೆ ಸೈತಾನನ ಸೋಲಿನ ಕುರಿತಾದ ಒಂದು ಬೃಹತ್ ದೇವತಾಶಾಸ್ತ್ರೀಯ ನಾಟಕ. ಕೊಲೆ, ವ್ಯಭಿಚಾರ, ಕಳ್ಳತನ, ಸುಳ್ಳು ಸಾಕ್ಷಿ ಮತ್ತು ದುರಾಸೆ ಇವೆಲ್ಲವೂ ಕೇವಲ ನಿಯಮ ಉಲ್ಲಂಘನೆಗಳಲ್ಲ, ಅವು ಸತ್ಯ, ಪ್ರೀತಿ ಮತ್ತು ದೇವರ ಆಳ್ವಿಕೆಯ ವಿರುದ್ಧದ ದಂಗೆಯ ಹಂತಗಳು. ಹೌದು, ಮತ್ತು ಈ ಸಂಪೂರ್ಣ ಚೌಕಟ್ಟಿನ ಕೇಂದ್ರಬಿಂದು ಒಂದೇ ಪ್ರಶ್ನೆ: ದೇವರ ಪ್ರೀತಿಯ ಆಜ್ಞೆಯು ಪಾಲಿಸಲು ಸಾಧ್ಯವೇ ಅಥವಾ ಇಲ್ಲವೇ? ಯೇಸು ತನ್ನ ಜೀವನ ಮತ್ತೆ ಮರಣದ ಮೂಲಕ ಅದು ಖಂಡಿತ ಸಾಧ್ಯ ಅಂತ ಸಾಬೀತುಪಡಿಸಿದ್ರು. ಮತ್ತು ಈಗ ಅವನ ವಧುವಾದ ಚರ್ಚ್ ಅದೇ ಸತ್ಯವನ್ನ ತನ್ನ ಸಾಮೂಹಿಕ ಜೀವನ ಮತ್ತೆ ತ್ಯಾಗದ ಮೂಲಕ ಜಗತ್ತಿಗೆ ಸಾಕ್ಷೀಕರಿಸೋ ಜವಾಬ್ದಾರಿಯನ್ನ ಹೊಂದಿದೆ. ಸೈತಾನನ ಸೋಲು ಈ ಸಾಕ್ಷ್ಯದ ಮೇಲೆ ನಿಂತಿದೆ. ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆ. ಈ ಮೂಲ ಪಠ್ಯ ಚರ್ಚ್ನ ಸದಸ್ಯರು ಹುತಾತ್ಮ ಸಾಕ್ಷಿಗಳಾಗಿ ತಮ್ಮ ಬದುಕಿನ ಮೂಲಕ ದೇವರ ಆಜ್ಞೆಗಳ ಸತ್ಯವನ್ನು ಸಾಬೀತುಪಡಿಸುತ್ತಾರೆ ಅಂತ ಹೇಳುತ್ತೆ. ಇಂದಿನ ಆಧುನಿಕ ವ್ಯಕ್ತಿಗತ ಜಗತ್ತಿನಲ್ಲಿ ಅಂತಹ ಒಂದು ಸಾಕ್ಷ್ಯವು ಯಾವ ರೂಪವನ್ನು ಪಡಿಬಹುದು? ಇದು ಕೇವಲ ದೊಡ್ಡ ವೀರಾವೇಶದ ತ್ಯಾಗಗಳೇ ಅಥವಾ ನಮ್ಮ ದೈನಂದಿನ ಆಯ್ಕೆಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ ಮತ್ತೆ ನಾವು ಜಗತ್ತನ್ನ ನೋಡೋ ರೀತಿಯಲ್ಲಿ ಆಳವಾಗಿ ಬೇರೂರಿರುವ ವಿಷಯವೇ? ಇದ್ರ ಬಗ್ಗೆ ಯೋಚಿಸಿ.